ಇದು ಮಂತ್ರ ಪಠಣೆ ಮಾಡೋಕ್ಕಿಂತ ಮುಂಚೆ ಮಾಡೋವಂಥದ್ದು. ಹೌದು, ಆದರೆ ಯಾವಾಗಲೂ ಮಂತ್ರ ಜಪ ಮಾಡ್ಬೇಕಾದ್ರೆ ಅದೇ ಪ್ಲೇಸು ಅದೇ ಟೈಮಿಂಗಲ್ಲಿ ಇದ್ರೆ ಒಳ್ಳೇದು. ನೋಡಿ ಯಾವುದೇ ಒಂದು ಮಂತ್ರ ಮಾಡಬೇಕಾದ್ರೆ ಮನೆಗಳು ಹೆಲ್ಪ್ ಮಾಡ್ತಾರೆ. ಯಾವುದೋ ಒಂದು ಮಂತ್ರ ಮಾಡಬೇಕು, ಒಂದು ಎನರ್ಜಿ ನಮಗೆ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಬರ್ತಾ 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 ಫ್ಲೋ ಆಗತ್ತೆ. ಅದು ಕೈಯಲ್ಲಿ ನೀರು ಇಟ್ಕೋಬೇಕು, 2 ಸ್ಪೂನ್ ನೀರು ಹಾಕೊಳ್ಬೇಕು. ಜಪ ಮಾಡ್ತೀನಿ 1 ಮಾಲೆ 2 ಮಾಲೆ 3 ಮಾಲೆ 11 ಮಾಲೆ, ಮಿನಿಮಮ್ 11 ಮಾಲೆ ಮಾಡಿದ್ರೆ ಪವರ್ಫುಲ್. ವೈಜಯಂತಿ ಮಾಲ ಅದು ನನಗೇನೋ ಗೊತ್ತಿಲ್ಲ, ಶಿವಂದು ಮಾಡ್ತಿದ್ದೆ, ಎಲ್ಲನೂ ಮಾಡ್ತಿದ್ದೆ. ಅದನ್ನು ಕೂಡ ತುಪ್ಪದೆಲ್ಲ ನೆನೆಸಿಟ್ಬಿಟ್ಟು ಎಲ್ಲ ಮಾಡಿ ಎನರ್ಜೈಸ್, ಅದಕ್ಕೂ ಕೂಡ ಎನರ್ಜೈಸ್ ಮಾಡಬೇಕಾಗ್ತದೆ. ನಮ್ಗಿಂತ ಮುಂಚೆ ಒಬ್ಬರು ನಮಗೆ ಆದಂಥ ಒಂದು ಋಷಿಮುನಿಗಳು ಇರ್ತಾರೆ. ಭಾವನೆಗಳಿಂದ ಆಗಲಿ ನನಗೇನಾದ್ರು ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ಅಂತ ನಮ್ಮಲ್ಲಿ ಶ್ರದ್ಧೆ ಇತ್ತಂದರೆ ಕರೆಕ್ಟಾಗಿ ದೇವರೇ ನಮ್ಮ ಅಂತರಂಗದಿಂದ ಹೆಲ್ಪ್ ಮಾಡ್ತಾನೆ. ಮಾಡೋವಂಥ ಮಂತ್ರ ಭೂಮಿಗೆ ಫಲ ಸಿಗುತ್ತೆ, ನಮಗೆ ಸಿಗಲ್ಲ. ಸರ್, ಇವಾಗ ಇದು ಮಂತ್ರದ್ದು ತಿಳಿಸ್ತಾ ಇದ್ರಿ ನಮಗೆ ಕಳೆದ ಸಂಚಿಕೆಯಲ್ಲಿ. ಸೊ ಇನ್ನು ಒಂದು ಸ್ವಲ್ಪ ಅಂದರೆ ಇವಾಗ ಮಂತ್ರ ಸಾಧನೆ ಮಾಡೋಕ್ಕಿಂತ ಮುಂಚೆ ಹೇಗೆ ಅವರು ಒಂದು ಅಂದರೆ ಯಾವ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು, ಇಲ್ಲ ಯಾವ ಜಪಮಾಲೆ ಯೂಸ್ ಮಾಡಬೇಕು, ಸೊ ಹೇಗೆ ಕೂತ್ಕೋಬೇಕು, ಸೊ ಇದೆಲ್ಲ ಮಾಹಿತಿನ ಕೊಡ್ತೀರಾ? ಖಂಡಿತ. ಇವಾಗ ಜಪ ಮಾಡೋಕ್ಕಿಂತ ಮುಂಚೆ ಮೊದಲು ಸಂಕಲ್ಪ ಮಾಡಬೇಕಾಗ್ತದೆ. ಸಂಕಲ್ಪ ಸೊ ಸಿಂಪಲ್ ಆಗಿ ನಾನು ಜನರಲ್ ಆಗಿನೇ ಹೇಳ್ತೀನಿ, ಎಲ್ಲರಿಗೂ ಅದು ರೀಸನೇಬಲ್ ಆಗೇ ಇರುತ್ತೆ. ಸೊ ಅದು ದೀಕ್ಷೆ ಅಂತಲೇ ಏನಿಲ್ಲ. ನಾವು ಯಾವುದೇ ಒಂದು ಮಂತ್ರನೂ ಮಾಡಬೇಕಂದ್ರೆ ಶ್ರದ್ಧೆ ಇತ್ತಂದರೆ ಅದು ಋಷಿಮುನಿಗಳೇ ಆಗಲಿ ಇದಾಗಲಿ ಏನೇ ನಮ್ಮಲ್ಲಿ ಶ್ರದ್ಧೆ ಇತ್ತಂದರೆ ಕರೆಕ್ಟಾಗಿ ದೇವರೇ ನಮ್ಮ ಅಂತರಂಗದಿಂದ ಹೆಲ್ಪ್ ಮಾಡ್ತಾನೆ. ಹೆಂಗೆ ಕನೆಕ್ಟ್ ಆಗಬೇಕು ಅನ್ನೋದು ನಮಗೆ ಪ್ರೀತಿ ವಿಶ್ವಾಸ ಇದ್ದರೆ ಅದು ಕನೆಕ್ಟ್ ಆಗ್ತದೆ. ಸೊ ಪ್ರೊಸೀಜರ್ ಬಂದು ಇಷ್ಟಿರುತ್ತೆ. ಸೊ ನಾವೇನೇ ಒಂದು ಮಂತ್ರ ಮಾಡೋಕ್ಕಿಂತ ಮುಂಚೆ ನಮ್ಮ ಭೂಮಿ ಮೇಲೆ ಬರೀ ನೆಲದ ಮೇಲೆ ಕೂತ್ಕೊಂಡು ಅದು ಭೂಮಿಗೆ ಹೋಗ್ಬಿಡುತ್ತೆ ಹೊರತು ನಮಗೆ ತಲುಪಲ್ಲ. ಆದ್ರಿಂದ ಒಂದು ಮ್ಯಾಟ್ ಹಾಸ್ಕೋಬೇಕು. ಓಕೆ, ಮ್ಯಾಟ್ ಸಿಗುತ್ತೆ. ಮ್ಯಾಟು ಮನೆ ಹಾಕೊಂಡು ಮಾಡ್ಬೋದು. ಅದು ಗ್ರೌಂಡಿಂಗ್ ಆಗ್ಬಿಡ್ದು. ನಾವು ಮಾಡೋವಂಥ ಮಂತ್ರ ಭೂಮಿಗೆ ಫಲ ಸಿಗುತ್ತೆ, ನಮಗೆ ಸಿಗಲ್ಲ. ಓಕೆನಾ? ಆಮೇಲೆ ಎಕ್ಸ್ಟ್ರಾ ಏನಾದರೂ ಎನರ್ಜಿ ಇತ್ತಂದ್ರೆ ಅದು ಆಸನಕ್ಕೂ ಸಿಗ್ತಾ ಇರುತ್ತೆ. ಆಸನಕ್ಕೂ ಅದು ಅಲ್ಲಿ ಶಕ್ತಿ ಅದಕ್ಕೂ ಕೂಡ ಒಂದು ಎನರ್ಜೈಸ್ಡ್ ಆಗಿಬಿಡ್ತದೆ. ಸೊ ಅದನ್ನ ಅದ್ರ ಮೇಲೆ ಯಾವಾಗ ಕೂತ್ಕೊಂಡ್ರು ನಾವು ಮತ್ತೆ ಕನೆಕ್ಟ್ ಈಸಿಲಿ ಆಗ್ಬೋದು. ಸೊ ಅದೆಲ್ಲೇ ಹೋದ್ರೂ ತೊಗೊಂಡು ಹೋಗಿ ಮತ್ತೆ ಎಲ್ಲಾದ್ರೂ ಮಂತ್ರ ಮಾಡ್ಬೇಕಂದ್ರೆ ಅದನ್ನ ಮಾಡ್ಬೋದು. ಆದರೆ ಯಾವಾಗಲೂ ಮಂತ್ರ ಜಪ ಮಾಡ್ಬೇಕಾದ್ರೆ ಅದೇ ಪ್ಲೇಸು ಅದೇ ಟೈಮಿಂಗಲ್ಲಿ ಇದ್ರೆ ಒಳ್ಳೇದು. ಯಾವುದೇ ಟೈಮಿಂಗಲ್ಲಿ ಮಾಡಿದ್ರು ಕೂಡ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ನಮ್ಗೆ ಒಂದು ಟೈಮಿಂಗ್ ಅದು ಪ್ರಿಫರೇಬಲ್ ಆಗಿರಬೇಕು. ಸೊ ಅದು ನೋಡಿ ಯಾವುದೇ ಒಂದು ಮಂತ್ರ ಮಾಡಬೇಕಾದ್ರೆ ನಮ್ಗಿಂತ ಮುಂಚೆ ಒಬ್ಬರು ನಮಗೆ ಆದಂಥ ಒಂದು ಋಷಿಮುನಿಗಳು ಇರ್ತಾರೆ, ನಮ್ಗೆ ಕನೆಕ್ಟ್ ಆಗಿರ್ತಾರೆ ಅವರು ಆ ಮಂತ್ರಕ್ಕೆ. ಸೊ ಅವ್ರು ನಮ್ಗೆ ಕಾಯ್ತಿರ್ತಾರೆ ಆ ಟೈಮ್ಗೆ. ಒಂದು ಸೈಡ್ ನಾವು ಸ್ಟಾರ್ಟ್ ಮಾಡಿದ್ರೆ ಅದೇ ಟೈಮಿಂಗಲ್ಲಿ ಇದ್ದಾಗ ಆ ಟೈಮ್ಗೆ ಅವ್ರಿಗೆ ಒಂದು ಋಷಿಮುನಿಗಳು ಕನೆಕ್ಟ್ ಆಗಿ ನಾವು ಮಂತ್ರ ಮಾಡೋ ಟೈಮಲ್ಲಿ ಅವ್ರನ್ನ ಕಾಯಿಸ್ಲಿಕ್ಕೆ ಕೂಡುದು. ಒಂದ್ಸಲ ಸ್ಟಾರ್ಟ್ ಮಾಡಿಬಿಟ್ಟು ಆ ಟೈಮಿಂಗಲ್ಲಿ ಅದೇ ಪ್ಲೇಸಲ್ಲಿ ಅದೇ ಪ್ಲೇಸು ಅದೇ ಟೈಮಿಂಗಲ್ಲಿ ಇದ್ದಾಗ ಅವಾಗ ನಾವು ರೆಸ್ಪೆಕ್ಟ್ ಕೊಟ್ಟು ಆ ಟೈಮಿಂಗಲ್ಲಿ ಅಲ್ಲಿ ಕೂತ್ಕೊಂಡಾಗ ನಮ್ಗೆ ಅದು ಫಲಿಸುತ್ತೆ. ಋಷಿಮುನಿಗಳು ಹೆಲ್ಪ್ ಮಾಡ್ತಾರೆ ಯಾವುದೋ ಒಂದು ಮಂತ್ರ ಮಾಡಬೇಕು. ಹಾಗಾಗಿ ಅದೇ ಪ್ಲೇಸು ಅದೇ ಟೈಮ್ ಇರಬೇಕು. ಆಮೇಲೆ ಈ ಮಂತ್ರ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವೇನು ಮಾಡಬೇಕು, ಫಸ್ಟು ಭೂದೇವಿಗೆ ನಾವು ಪ್ರಣಾಮ ಮಾಡಬೇಕು. ಆಮೇಲೆ ತಂದೆ ತಾಯಿ, ಆಮೇಲೆ ಇದು ಮನೆ ದೇವರು, ಆಮೇಲೆ ಪಿತೃಗಳಿಗೆ, ಮತ್ತು ಇದು ಪಿತೃಗಳಾದ್ಮೇಲೆ ಗಣೇಶಂಗೆ ಏನೋ ವಿಘ್ನ ಇರದೇ ಇದ್ರೆ ಏನೋ ವಿಘ್ನ ಬರ್ದಂಗೆ ನನ್ನ ಮಂತ್ರ ಜಪದಲ್ಲಿ ಸೊ ನನಗೆ ಅನುಗ್ರಹ ಮಾಡು ಅಂತೇಳಿ ಮತ್ತೆ ನಾನು ಇದನ್ನು ಸಕ್ಸಸ್ ಆಗಿ ತೊಗೊಂಡೋಗ್ಬೇಕು. ನನ್ನ ಒಂದು ಆಸೆನ ಈಡೇರಿಸೋಕ್ಕೆ ಇಷ್ಟು ದಿವಸ ಅಂತ ಮಾಡ್ತೀನಿ ಈ ಸಂಕಲ್ಪ ಇದೆ. 1-2 ಸ್ಪೂನ್ ನೀರು ಹಾಕೊಳ್ಳೋದು. ಫಸ್ಟು ನಾವೇನು ಮಾಡಬೇಕು, ಈ ಪೃಥ್ವಿ, ನನ್ನ ಹೆಸರು, ಈ ನಮ್ಮ ತಂದೆ ತಾಯಿ ಹೆಸರು, ಈ ಭೂಮಿ, ಈ ಅಡ್ರೆಸ್, ಸುಮ್ಮನೆ ನಾವೇನು ಹೈ ಲೆವೆಲಲ್ಲಿ ಎಲ್ಲಾನು ತಿಳ್ಕೊಂಡು ಮಾಡ್ಬೇಕಂದ್ರೆ ಜನರಲ್ ಆಗಿ ಹೇಳ್ತೀವಿ. ಅದು ಪ್ರೊಸೀಜರ್ ಇದೆ. ನಮ್ಗೆ ಜಸ್ಟ್ ಸಂಕಲ್ಪ ಸಾಕು. ಇದು ಮಂತ್ರ ಪಠಣೆ ಮಾಡೋಕ್ಕಿಂತ ಮುಂಚೆ ಮಾಡೋವಂಥದ್ದು. ಹೌದು, ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲಾರ್ಗು ಅರ್ಥ ಆಗ್ಲಿ ಅಂತ. ಬ್ರಾಹ್ಮಣತ್ವಾಗಿ ಹೇಳ್ಬೇಕಂತಂದ್ರೆ ಅದು ಎಲ್ರಿಗೂ ಬರುತ್ತೆ, ಕೆಲವ್ರು ಬರಲ್ಲ. ಸಾಧಾರಣವಾಗಿರೋರ್ಗು ತಲುಪಬೇಕು, ಎಲ್ಲರೂ ಮಾಡ್ಕೋಬೇಕು. ಹೌದು, ಬರೀ ಗುರು ಪರಂಪರೆ ಅಂತ ಅಲ್ಲ, ಸಿಂಪಲ್ ಆಗಿ ಹೇಳ್ಕೊಡ್ತಾ ಇರೋದು ಅಷ್ಟೇ ಇದು. ಸೊ ಒಂದು ಕೈಯಲ್ಲಿ ನೀರು ಇಟ್ಕೋಬೇಕು, 2 ಸ್ಪೂನ್ ನೀರು ಹಾಕೊಳ್ಬೇಕು. ನನ್ನ ಹೆಸರು, ನಮ್ಮ ತಂದೆ ತಾಯಿ ಹೆಸರು, ಈ ಸ್ಥಳದ ಹೆಸರು, ಮತ್ತೆ ಪಿತೃಗೆ ಪ್ರಾರ್ಥನೆ ಮಾಡಿ
ಗಣೇಶನ ಪ್ರಾರ್ಥನೆ ಮಾಡಿ ಮತ್ತು ನಮ್ಮ ಮನೆದವರು ಪ್ರಾರ್ಥನೆ ಮಾಡಿ ಆಮೇಲೆ ನಮ್ಮ ಇಷ್ಟ ದೇವರು ಪ್ರಾರ್ಥನೆ ಮಾಡಿ ನಾನು ಇವತ್ತಿನ ಥರ ಈ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಇರ್ಬೋದು, ಏನಾರು ಒಂದು ಆಸೆ ಆಕಾಂಕ್ಷೆ ಈಡೇರಿಸ್ಕೊಳ್ಳೋಕ್ಕೆ ಇಷ್ಟು ದಿವಸ ನಾನು ಆ್ಯಕ್ಚುಲಿ ನಾನು ಎಲ್ರಿಗೂ ಆತ್ಮ ಸಾಕ್ಷಾತ್ಕಾರಕ್ಕಾಗಿನೇ ನಾನು ಹೇಳಿದ್ದು. ಜನಕ್ಕೆ ಕೆಲವ್ರಿಗೆ ಇವಾಗ ಕೆಲವರು ಬೇರೆ ದೇವರುಗಳು ಒಂದು ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ, ನಮ್ಗೆ ಲೌಕಿಕವಾಗೂ ಏನೋ ಬೇಡಿಕೆ ಬೇಕು ಅಂತಂದ್ರೆ ಅದನ್ನು ಮಾಡ್ಕೋಬೋದು, ಆಗುತ್ತೆ, ಖಂಡಿತ ಆಗುತ್ತೆ. ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ದೇವತೆಗಳೂ ಇರ್ತಾರೆ, ಎಲ್ಲಾನು ರೀತಿಯೂ ಇದ್ದಾರೆ. ದೇವ್ರದ್ದು ಇಷ್ಟ ದೇವ್ರು ಪ್ರತಿಯೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ರದ್ದು ಕೃಷ್ಣ ಇರ್ಬೋದು, ಒಬ್ರು ಶಿವ ಇರ್ಬೋದು, ಒಬ್ರೊಬ್ರು ಒಂದೊಂದು ಥರ ಪಾರ್ವತಿ ದೇವರು ಇರ್ಬೋದು, ಕಾಳಿಯಮ್ಮ ಇರ್ಬೋದು. ಸೊ ಅವ್ರದ್ದು ಒಂದು ಇಷ್ಟ ದೇವ್ರನ್ನ ಬೇಡ್ಕೊಂಡು ಆ ಇಷ್ಟ ದೇವ್ರನ್ನ ಕೇಳ್ಕೋಬೇಕು. ದಯವಿಟ್ಟು ನಮ್ಗೆ ಈ ಎಲ್ಲರೂ ಸಹಕರಿಸಿ ನನಗೆ ಈ ಒಂದು ಮಂತ್ರ ಮಾಡೋಕ್ಕೆ. ನಾನು ಈ ಒಂದು ಮಂತ್ರನ ಇಷ್ಟು ಜಪ ಮಾಡ್ತೀನಿ. 1 ಮಾಲೆ 2 ಮಾಲೆ 3 ಮಾಲೆ 11 ಮಾಲೆ ಮಿನಿಮಮ್ 11 ಮಾಲೆ ಮಾಡ್ರೆ ಪವರ್ಫುಲ್. ಮಿನಿಮಮ್ 11 ಮಾಲೆ ಮಾಡ್ರೆ ಪವರ್ಫುಲ್. ಒಂದು ಮಂತ್ರ ಮೋರ್ ದನ್ ಅದನ್ನು ಮಾಡ್ಬೋದು. 100 ಮಾಲೆ ಸಾಕಾಗಲ್ಲ. ಹಂಗೆ ನೋಡ್ರೆ 100 ಮಾಲೆ ಮಾಡ್ಬೇಕಾಗ್ತದೆ. 100-200 ಮಾಲೆ ನಾವು ಎಷ್ಟು ಜಪ ಮಾಡ್ತೇವೆ ನಾವು ಅಷ್ಟು ತಡ್ಕೊಳ್ಳೋ ಶಕ್ತಿ ಇರುತ್ತಾ ನಮ್ಮಲ್ಲಿ. ಹೌದು, ಮಂತ್ರ ಮಾಡ್ತಾ ಮಾಡ್ತಾ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ಸರ್. ಮೂಲಾಧಾರ ಚಕ್ರನ ಆಕ್ಟಿವೇಟ್ ಆಗ್ತಾ 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 ತಡ್ಕೊಳ್ಳೋ ಶಕ್ತಿ ಮಂತ್ರದಿಂದನೇ ನಮಗೆ ಎಷ್ಟು ಮಂತ್ರ ಹೇಳ್ತೀವೋ ಅಷ್ಟು ಆಕ್ಟಿವೇಟು ಆಗುತ್ತೆ. ಅಷ್ಟೇ ನಮಗೆ ಸಹನ ಶಕ್ತಿನೂ ಕೊಡ್ತಾನೆ. ಆ ಎನರ್ಜಿ ಫ್ಲೋ ಕೂಡ ನಮಗೆ ಬರ್ತಾ ಇರುತ್ತೆ. ಸೊ ಮಂತ್ರ ಶಕ್ತಿ ನಮ್ಮ ಬಾಡಿಲಿ ಸ್ಟೆಬಿಲೈಸ್ಡ್ ಆಗ್ತಾ ಹೋಗುತ್ತೆ. ವಿತಿನ್ 3 days ಅಲ್ಲೇ ನಮ್ಗೆ ಅನುಭವಕ್ಕೆ ಬರುತ್ತೆ. ಒಂದು ಎನರ್ಜಿ ನಮಗೆ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಬರ್ತಾ 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 ಫ್ಲೋ ಆಗತ್ತೆ. ಅದು ಇಲ್ಲಿ ಬರೋದು ಪ್ರಾಣಶಕ್ತಿ, ಅಲ್ಲಿಂದ ವಿಶ್ವಶಕ್ತಿ, ಎರಡೂ ಶಕ್ತಿ ಅಂತಂದ್ರೆ ನಮಗೆ ಕುಂಡಲಿನಿ ಆಕ್ಟಿವೇಟ್ ನಿಧಾನಕ್ಕಾಗುತ್ತೆ. ಅದು 1 ದಿನ 2 ದಿನ 3 ದಿನದಲ್ಲೇ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮಿನಿಮಮ್ ಒಂದು ಮಂತ್ ಆದ್ರೂ ಬೇಕು. ಒಂದು ಮೂಲಾಧಾರ ಚಕ್ರ ಕಂಪ್ಲೀಟಾಗಿ ಕ್ಲೆನ್ಸ್ ಆಗಿ ಆಕ್ಟಿವೇಟ್ ಆಗಿ ಬರೋಕ್ಕೆ 1 ಮಂತ್ ಆದ್ರೂ ಬೇಕು. ಅದು ಬೇರೆ ಪ್ರೊಸೆಸ್. ಇವಾಗ ನೀವು ಸಿಂಪಲ್ ಆಗಿ ನಮ್ಗೆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕೆ ಇಷ್ಟು ದಿವಸ ಮಾಡ್ತೇನೆ, ಇಷ್ಟು ಮಾಲೆ ಮಾಡ್ತೇನೆ, ದಯವಿಟ್ಟು ಸಹಕರಿಸಿ ಅಂದ್ಬಿಟ್ಟು ಆ ನೀರನ್ನ ಭೂಮಿಗೆ ಬಿಡಬೇಕು. ಆಮೇಲೆ ಅದಕ್ಕೆ ಯಾವ್ಯಾವ ದೇವ್ರ ನೋಡ್ಕೋಬೇಕು. ಇವಾಗ ಗಣೇಶ, ಸುಬ್ರಹ್ಮಣ್ಯ, ಕಾಳಿ, ಪಾರ್ವತಿ, ಶಿವ, ಇವ್ರಿಗೆಲ್ಲರೂ ರುದ್ರಾಕ್ಷಿ ಬೇಕಾಗ್ತದೆ. ರುದ್ರಾಕ್ಷಿ ಬೇಕಾಗ್ತದೆ. ಗಣಗಳು ಶಿವನ್ ಕನೆಕ್ಟೆಡ್ ಏನಿರುತ್ತೆ. ಇವಾಗ ಆಂಜನೇಯದು ಹಿಡ್ಕೊಂಡು ಎಲ್ಲಾನು ರುದ್ರಾಕ್ಷಿಗೆ ಅನುಕೂಲ ಆಗ್ತದೆ. ತುಳಸಿ ಮಾಲೆ ಬಂದು ವಿಷ್ಣುಗೆ, ಮತ್ತೆ ಲಕ್ಷ್ಮಿಗೆ ಮಾಡ್ಬೇಕಂದ್ರೆ ಕಮಲಾಕ್ಷಿ ಬೀಜ, ಮತ್ತೆ ಇನ್ ಕೆಲವ್ರದ್ದು ಅದು ಸ್ಫಟಿಕ ಮಾಲೆದಲ್ಲೂ ಮಾಡ್ಬೋದು. ಕೆಲವೊಂದು ಎಲ್ಲಾ ಮಂತ್ರಗಳಿಗೂ ಅಂದ್ರೆ ಏನು ಹೋಲಿಕೆ ಆಗುವಂತದ್ದು ಯಾವ ಒಂದು ಜಪಮಾಲೆ ಸಜೆಸ್ಟ್ ಮಾಡ್ತೀನಿ? ನನ್ನ ಅನುಭವಕ್ಕೆ ತಗೊಂಡ್ರೆ ಇವಾಗ ಒಬ್ಬೊಬ್ರು ಗಣಪತಿ, ಶಿವ, ನಾರಾಯಣ, ದೇವಿ ಮಂತ್ರ ಒಟ್ಟಿಗೆ ಒಂದೇ ಮಾಲೆ ಬೇಕಂತಂದ್ರೆ ನನ್ನ ಪ್ರಕಾರ ನನ್ನ ಅನುಭವಕ್ಕೆ ನಾನು ಮಾಡಿದ್ದು ಎಲ್ಲಾದವ್ರನ್ನೂ ನಾನು ಕನೆಕ್ಟ್ ಮಾಡ್ಕೊತಾ ಇದ್ದೆ. ಕಳೆ ಮುಂದೆ ಮಾಡ್ತಿದ್ದೆ, ಎಲ್ಲ ಮಾಡ್ತಾ ಇದ್ದೆ. ಸೊ ನಾನು ಮಾಡಿದ್ದು ವೈಜಯಂತಿ ಮಾಲ. ಅದು ನನ್ಗೇನೋ ಗೊತ್ತಿಲ್ಲ. ಶಿವಂದು ಮಾಡ್ತಿದ್ದೆ, ಎಲ್ಲಾನು ಮಾಡ್ತಿದ್ದೆ, ಎಲ್ಲಾರು ಕನೆಕ್ಟ್ ಆಗ್ತಾ ಇದ್ರು. ಆಕ್ಚುಲಿ ಆ ವೈಜಯಂತಿ ಮಾಲ ಬಂದು ವಿಷ್ಣುದೇನೆ. ಆದ್ರೆ ನನ್ಗೆ ಗೊತ್ತಿಲ್ದೇನೆ ಮಾಡ್ತಾ ಇದ್ದೆ. ಅದು ಕೂಡ ಸಕ್ಸಸ್ ಆಯ್ತು. ಇನ್ನೊಂದೇನಂದ್ರೆ ಇದು ಒಂದು ನಮ್ಗೆ ಟೂಲ್ ಅಷ್ಟೇ ಇದು. ಸೊ ಎನರ್ಜೈಸ್ ಇದಕ್ಕೂ ಫಿಲ್ ಆಗ್ತದೆ. ನಾವ್ ಏನೇ ಮಾಡ್ರು ಇದು ಕೂಡ ನಮ್ಗೆ ಇದನ್ನ ಯಾವತ್ತೂ ಧರಿಸಂಗಿಲ್ಲ, ಯಾವತ್ತೂ ಧರಿಸಂಗಿಲ್ಲ. ಇದನ್ನ ನಮ್ ಬಳಿಲೇ ಇಟ್ಕೊಂಡಿರ್ಬೇಕು. ಎಲ್ಲೇ ಹೋದ್ರು ಇದನ್ನ ಕ್ಯಾರಿ ಮಾಡ್ಬೇಕು. ಮತ್ತೆ ಒಂದ್ ದಿವಸನೂ ತಪ್ಪಿಸ್ಬಾರ್ದು ಆ ಮಾಲೆನ. ಜಪ ಮಾಡ್ತಾ ಮಾಡ್ತಾ ನಾವೇನಾದ್ರು ಬಿಟ್ರೆ ಅದು ಬ್ರಹ್ಮಹತ್ಯೆ ದೋಷ ಬರ್ತಂತ. ಅದು ಇದೆಯಾ? ನಾವ್ ಜಪ ಮಾಡ್ಬೇಕಾರೆ ಅದನ್ನ ಯೂಸ್ ಮಾಡಿರ್ತೀವಿ, ಅದು ಫುಲ್ ಎನರ್ಜೈಸ್ ಆಗಿರುತ್ತೆ. ಎಕ್ಸ್ಟ್ರಾ ಫ್ಲೋ ನಮ್ ಬಾಡಿಗೆ ಇವಾಗ ತಡ್ಕೊಳಕ್ ಆಗ್ಲಿಲ್ಲ ಅಂತ ಕೇಳಿದ್ರಲ್ಲ, ತಡ್ಕೊಳಕ್ ಆಗದೆ ಇರೋದೆಲ್ಲ ಕೆಲವೊಂದು ಏನಾಗ್ತದೆ, ಎಕ್ಸ್ಟ್ರಾ ಎನರ್ಜಿ ಮಣ್ಣಿನಲ್ಲೂ ಜಪ ಮಣ್ಣಿನಲ್ಲೂ ಸೇಕರಣೆ ಆಗ್ತದೆ, ನಮ್ಮ ಆಸನದಲ್ಲೂ ಸೇಕರಣೆ ಆಗ್ತದೆ. ಅದನ್ನ ಯಾವಾಗ್ಲೂ ನಮ್ ಜೊತೆಲಿ ಇಟ್ಕೋಬೇಕು. ಒಂದ್ ಬ್ಯಾಗ್ ಮಾಡಿ ಇಟ್ಕೋಬೇಕು. ಅದನ್ನ ಮುಚ್ಚಿ ಇಟ್ಕೋಬೇಕು. ಯಾರಿಗೂ ತೋರ್ಸಂಗಿಲ್ಲ ಜಪ ಮಾಡಿನ. ಅದನ್ನ ತೋರ್ಸಿದ್ರೆ ಅದಕ್ಕೂ ಒಂದು ದೋಷ ಇದೆ. ತೋರ್ಸಂಗಿಲ್ಲ ಜಪ ಮಾಡೋಣ ಯಾವತ್ತೂ. ಓಕೆನಾ? ಇನ್ ಕೇಸ್ ಮನೇಲಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಎಲ್ಲಿ ತಗೊಂಡ್ ಹೋಗಂಗಿಲ್ಲ ಅದು ಆಕ್ಚುಲಿ. ಸೊ ಎಲ್ಲಾರು ಊರಿಗೆ ನೀವು ಏನೋ ಬಿಟ್ಟು ಹೋಗ್ತಾ ಇದ್ದೀರಾ, ಎಲ್ಲಾರು ಒಂದ್ ಕಡೆ ತೋರತ್ಪುರ ಏನೋ ಅದನ್ನ ಮುಚ್ಚಿ ಇಟ್ಕೊಂಡಿರ್ಬೇಕು. ಆಕ್ಚುಲಿ ನಾನು ಎಲ್ಲೇ ಹೋದನ್ನು ತಗೊಂಡ್ ಹೋಗಲ್ಲ. ಯಾಕಂದ್ರೆ ಒಂದೊಂದ್ಸಲ ಏನಾಗುತ್ತೆ, ಎಲ್ಲ ಒಂದ್ ಕಡೆ ಊರಲ್ಲಿ ಅಲ್ಲಿ ಇಲ್ಲಿ ಹೋದ್ರೆ ಯಾರು ಮುಟ್ಕೂಡ್ದು. ಅದನ್ನ ನಮ್ಮ ವಸ್ತು ನಮ್ದು, ಅದನ್ನ ಆಧ್ಯಾತ್ಮಿಕವಾಗಿ ನಾವೇ ಮುಟ್ಬೇಕಾಗ್ತದೆ. ವಿಧಿ ಇಲ್ಲ, ಪರವಾಗಿಲ್ಲ. ಒಂದೊಂದ್ಸಲ ಲಾಂಗ್ ಟೈಮ್ ಇತ್ತಂದ್ರೆ ತಗೊಂಡ್ ಹೋಗ್ಬೋದು. ಆದ್ರೆ ಒಂದು ಆಸನ ಅದಿರುತ್ತಲ್ಲ, ಆಸನ ಜೊತೆ ತಗೊಂಡ್ ಹೋಗ್ಬೇಕು. ಆಸನದಲ್ಲಿ ಅದ್ರ ಮೇಲೆ ಮಾಡ್ಕೊಂಡು ಕೂತ್ಕೋಬಹುದು.
ಓಕೆನಾ. ಅದನ್ನ ನನ್ನ ಪ್ರಕಾರ ಕ್ಯಾರಿ ಮಾಡೋದು ತುಂಬಾ ಲಾಂಗ್ ಟೈಮ್ ತಗೊಂಡ್ ಹೋಗ್ತಿದ್ರಿಂದ ಓಕೆ, ಒಂದ್ ದಿವಸ 2 ದಿವಸ ಟೆಂಪ್ರರಿ ಅನ್ನೋದ ಹೆಂಗಾದ್ರೂ ಸರಿ, ಒಟ್ಟಿನಲ್ಲಿ ಅದನ್ನ ಒಂದು ಸಂಕಲ್ಪ ಮಾಡ್ಬೇಕು. ಮಾಡ್ಬೇಕಾದ್ರೆ ನಾನು ಜಪ ಮನೆ ಅಲ್ಲಿದೆ, ನಾವು ಅಕಸ್ಮಾತ್ ಮರೆತು ಹೋದ್ವಿ, ಎಲ್ಲ ಹೋದ್ರು ಒಂದ್ ದಿವಸ ಹುಡ್ಕೊಂಡು ಸಂಕಲ್ಪ ಮಾಡಿ ಕ್ಷಮಾಪಣೆ ಕೇಳಿ, ಇವಾಗ ಬೇರೆ ಏನಾದ್ರು ಒಂದು ಕೈ ಏನೋ ಅಥವಾ ಒಂದು ಕಡಲೆಕಾಳು ತಗೊಳ್ಳೋದು 108 ಈ ಪಾತ್ರೆ ತೆಗೆದು ಈ ಥರನೂ ಮಾಡ್ಕೋಬೋದು. ಸೊ ಒಂದಿನ 2 ದಿನ ಅದು ಕ್ಷಮಾಪಣೆ ಕೇಳಿ ಮಾಡೋದಂತ ಅದು ಅಕ್ಸೆಪ್ಟೇಬಲ್. ಸೊ ತಗೊಂಡು ಹೋಗೋದು ವಾಸಿನೇ ನನ್ನ ಪ್ರಕಾರ ಹೇಳೋದು. ತಗೊಂಡು ಹೋದ್ರೆ ವಾಸಿನೇ, ಅದು ಮುಚ್ಚಿಡ್ಕೊಂಡಿರ್ಬೇಕು. ಸೊ ಅದು ಬ್ಯಾಗ್ ಒಂದು ಸಿಗುತ್ತೆ, ಬ್ಯಾಗ್ರೇನೆ ಮಾಡ್ತಾ ಬರ್ಬೇಕು ಯಾವಾಗಿತ್ತು. ಸದಾ ನಮ್ಮ ಬಳಿ ಇದ್ರೇನೆ ಅದು ಒಳ್ಳೇದು ಅಂತ ಒಂದು ನಮ್ಗೊಂದು ಅನುಭವ. ಇಟ್ಕೋಬಹುದು, ಎಲ್ಲೇ ಹೋದ್ರೆ ತಗೊಂಡು ಹೋದ್ರೆ ಅದು ನಮ್ಮ ರಕ್ಷಣೆ ಮಾಡ್ತಾ ಇರ್ತದೆ ಅದೊಂದು. ಓಕೆ, ಆಮೇಲೆ ಅದರ ಇನ್ನೊಂದೇನೋ ಅದು ರುದ್ರಾಕ್ಷಿ ಮಾಲೆ ಆಗಿದ್ರೆ ತಿಂಗಳಿಗೊಂದ್ಸಲಿ ಆದರೂ ಅದನ್ನ ಪಂಚಾಮೃತದಿಂದ ಮತ್ತೆ ಅದನ್ನ ಅಭಿಷೇಕ ಮಾಡಿ ಎಲ್ಲ ಮಾಡಿ ಮಾಡಬೇಕಾಗ್ತದೆ. ತುಪ್ಪದ ಇಲ್ಲಂದ್ರೆ ಬರೀ ಇದು ತುಳಸಿ ಮಾಲೆದು ಅಷ್ಟೇ, ಅದನ್ನು ಕೂಡ ತುಪ್ಪದೆಲ್ಲ ನೆನೆಸಿಟ್ಬಿಟ್ಟು ಎಲ್ಲ ಮಾಡಿ ಎನರ್ಜೈಸ್, ಅದಕ್ಕೂ ಕೂಡ ಎನರ್ಜೈಸ್ ಮಾಡ್ಬೇಕಾಗ್ತದೆ. ಭೋಗ ಕೊಟ್ಟಂಗೆ ನಾವೇನು ಪ್ರಸಾದ ಮಾಡ್ತೀವಿ ಅದಕ್ಕೂ ಕೂಡ ಒಂದು ಭೋಗ ಕೊಟ್ಟಂಗೆ ಇಷ್ಟೆಲ್ಲ ಇದೆ. ತಿಂಗಳಿಗೆ ಅಟ್ಲೀಸ್ಟ್ ಹುಣ್ಣಿಮೆಗೆ ಒಂದ್ ದಿವಸ ಆದ್ರೂ ಅದನ್ನ ಮಾಡ್ಬೇಕಾಗ್ತದೆ. ಸೊ ಏನಾಗ ಸಮಾಧಾನ ಆಗುತ್ತೆ, ಅದಕ್ಕೂ ಒಂದ್ ಕಡೆ ಅದಕ್ಕೊಂದು ಸಮಾಧಾನ ಆಗ್ತದೆ. ಸೊ ಅದೊಂದಾಯ್ತು. ಆಮೇಲೆ ಇದು ಆದ್ಮೇಲೆ ಇಷ್ಟು ದಿವಸ ಪ್ರೊಸೆಸ್ ಆದ್ಮೇಲೆ ಇನ್ನೊಂದು, ಇದು ನಾನು ಹೇಳಿರೋದು ಒಂದು ಎಲ್ಲೇ ಹೋದ್ರು ಮುಟ್ಬಾರ್ದು ತಗೋಬಾರ್ದು, ಇದೆಲ್ಲ ಸಿದ್ಧಿ ಪ್ರೊಸೆಸ್ಗೆ ಒಂಥರ ಮಾಲೆ ಇದ್ರೆ, ನಮ್ಮ ಇಷ್ಟ ನೆರವೇರ್ಸಕ್ಕೆ ಅಂತಾನೆ ಇಷ್ಟು ದಿವಸಕ್ಕೆ ಅಂತ ಒಂದು ಮಾಲೆ ತಗೋಬೇಕಾಗ್ತದೆ. ಸಿದ್ಧಿಗೆ ದಿವಸಕ್ಕೆ ಅಂತ ಇಷ್ಟು ದಿವಸಕ್ಕೆ. ಇವಾಗ ನಮ್ಗೇನೋ ಆಸೆ ಆಕಾಂಕ್ಷೆ ಈಡೇರಿಸ್ಕೋಬೇಕಂತಂದ್ರೆ ಅದಕ್ಕೆ ಸಪ್ರೇಟ್ ಒಂದು ಮಾಲೆ ತಗೊಳ್ಳೋದು ಬೆಸ್ಟ್. ಅದಕ್ಕೆ ಆದಂತ ಇವಾಗ ಶಿವನ್ ಕನೆಕ್ಟೆಡ್ ಆಗ್ಬೇಕಂತ ಶಿವನ್ ರುದ್ರಾಕ್ಷಿ ತಗೊಂಡ್ರು ಅದನ್ನ ಇಷ್ಟು ದಿವಸ ಮಾಡಿ ಯೂಸ್ ಮಾಡಿ ತಿರ್ಗಾ ಅದನ್ನ ಅವಾಗ ತಿಂಗಳಿಗೊಂದ್ಸಲಿ ಅದನ್ನ ಶುದ್ಧಿ ಮಾಡಲೇಬೇಕು. ಶುದ್ಧಿ ಮಾಡಿ ಎತ್ತಿಟ್ಟಿರ್ಬೇಕು. ಮತ್ತೆ ಯಾವಾಗಾದ್ರೂ ಬೇರೆ ಬೇಡಿಕೆ ಇದ್ದಾಗ ಮತ್ತೆ ಅದನ್ನ ಯೂಸ್ ಮಾಡ್ಬೇಕು. ಆ ಥರ ಇರ್ತದೆ ಸಿದ್ಧಿಗೆ ಅಂತಾನೆ. ಅಂದ್ರೆ ಇವಾಗ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಅಂತಾನೆ ಸದಾ ನಮ್ಮ ಜೊತೆಲಿ ಇಟ್ಕೊಂಡಿರೋವಂಥದ್ದು ತುಳಸಿ ಮಾಲೆ ಸದಾ ಇದ್ರೆ ಒಳ್ಳೇದು. ಇವಾಗ ಶಿವನ್ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ಸದಾ ನಮ್ಮ ಬ್ಯಾಗೆಲ್ಲ ಹಿಡ್ಕೊಂಡು ಓಡಾಡಬೇಕು, ಅದು ಬೇರೆ. ಸೊ ಸಿದ್ಧಿ ಸಾಧನೆಗೆ ಇನ್ನೊಂದಂದ್ರೆ ಕೆಲವು ಸಿದ್ಧಿ ಅಂತಂದ್ರೆ ಅದು ಭೂತಗಣಗಳು ಅವು ಇವು ಎಲ್ಲ ಇರ್ತಾವಲ್ಲ, ಯಕ್ಷಿಣಿ ಅವು ಇವು, ಅದನ್ನ ಸಾಧನೆ ಮಾಡಿ ಅದನ್ನ ಹಿಡ್ಕೊಳ್ಳುವಂಥದ್ದನ್ನೇ ಬೇರೆ ಪ್ರೊಸೆಸ್ ಇದೆ ಸರ್. ಇವಾಗ ನಾರ್ಮಲ್ ನಮ್ ಜನಸಾಮಾನ್ಯರಿಗೆ ಬೇಕಾಗಿರೋಂಥದ್ದು ನಾರ್ಮಲ್ ಆಗಿ ಈ ಆಸೆ ಈಡೇರ್ಸಕ್ಕೆ ಅಂತಾನೆ ಒಂದು ಜಪ ಮಾಲೆ ಇಟ್ಕೊಂಡು ಅದು ಮುಗಿದ್ಮೇಲೆ ತಿರ್ಗಾ ಶುದ್ಧಿ ಮಾಡಿ ಎತ್ತಿಡ್ಬೇಕು. ಮತ್ತೆ ನೆಕ್ಸ್ಟ್ ಇಷ್ಟು ದಿವಸ ಅಂತ ಸಂಕಲ್ಪ ಮಾಡಿ ಅದು ಮುಗಿದ್ಮೇಲೆ ಅದನ್ನ ಎತ್ತಿಟ್ಟಿರ್ಬೇಕು, ಶುದ್ಧಿ ಮಾಡ್ತಿರ್ಬೇಕು ಅವಾಗ. ಅದನ್ನು ಕೂಡ ಅವ್ರು ಬೇರೆಯವ್ರಿಗೆ ಕೊಡ್ಬಾರ್ದು, ಅವರೇ ಯೂಸ್ ಮಾಡ್ಬೇಕು. ಮತ್ತೆ ತಿರ್ಗಾ ನೆಕ್ಸ್ಟ್ ಮತ್ತೆ ಇನ್ನೇನಾದ್ರು ಬೇಡಿಕೆ ಇತ್ತಂದ್ರೆ ಮತ್ತೆ ತಿರ್ಗಾ ಅದನ್ನ ಯೂಸ್ ಮಾಡ್ಬೇಕು. ಆದ್ರೆ ಆ ಒಂದು ಮಾಲೆನ ಶಿವನ್ ಗಣಗಳಿಗೆ, ಶಿವಂದು ಹೇಳಿದ್ನಲ್ಲ ಕಾಳಿಮಂಗೆ, ಆಂಜನೇಯಂಗೆ, ಈ ಥರ ಶಿವಗಣಗಳದ್ದು ಏನೇನಿದಾವೆ ಇದಕ್ಕೆ ಯೂಸ್ ಮಾಡ್ಬೋದು. ಆ ಥರ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಲಕ್ಷ್ಮಿದು, ವಿಷ್ಣುಗೆ ಸಂಬಂಧಪಟ್ಟಿದ್ದು ವಿಷ್ಣುದು. ಸೊ ಎಲ್ಲದಕ್ಕೂ ಒಂದೇ ಮಾಲೆ ಅಂತಂದ್ರೆ ನನ್ನ ಪ್ರಕಾರ ವೈಜಯಂತಿ ಮಾಲೆ ನಾನು ಪ್ರಿಫರ್ ಮಾಡಿ. ಅದು ಸರಸ್ವತಿಗೆ, ಬ್ರಹ್ಮಂಗೆ, ಹಯಗ್ರೀವಂಗೆ ಈ ಥರದೆಲ್ಲ ಇದಾವೆ. ಸೊ ತುಂಬಾ ಇದಾವೆ, ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೇನೆ. ಒಂದು ಒಳ್ಳೆ ವಿಚಾರ ತಿಳಿಸಿದ್ದೀರಾ. ಹೌದು, ಅಷ್ಟೇ ಅಲ್ಲ, ಆಮೇಲೆ ಅದನ್ನ ಟೈಮಿಂಗ್ಸ್ ಮತ್ತೆ ಇದು ಮೇಂಟೈನ್ ಮಾಡಬೇಕು. ಆಮೇಲೆ ಜಪ ಮಾಡಿ ಮುಗಿದ್ಮೇಲೆ 5 ಭೋಗ ಕೊಡಬೇಕು. ಏನಾದರೂ ಒಂದು ಪೃಥ್ವಿಗೆ, ಒಂದು ಇದು ಪಿತೃಗೆ, ಪೃಥ್ವಿ ಮತ್ತೆ ಪಿತೃ ಮತ್ತೆ ಮನೆ ದೇವರು, ಇಷ್ಟ ದೇವರು ಮತ್ತೆ ಗುರುಗಳಿಗೆ ಅಂತ ಹೇಳಿ ಒಂದು ಗುರುಗಳು ಇಲ್ದ್ರೆ ಏನೂ ಆಗಲ್ಲ. ಗುರುಗಳನ್ನ ಯಾರು ಗುರುಗಳಿಲ್ಲ ಅಂದ್ರೆ ನಾನು ಇವಾಗ ಶಿವನೇ ನನ್ನ ಗುರು ಅಂತ ತಿಳ್ಕೊಂಡಿದ್ದೇನೆ. ಆ ರೀತಿ ಗುರುಗಳಿಗೆ ಅಂತೇಳಿ ಒಂದು. ಆಮೇಲೆ ಶ್ರೀಲ ಪ್ರಭುಪಾದ್ರು ನಾನು ಗುರು ಅಂತ ತಿಳ್ಕೊಂಡಿದ್ದೇನೆ. ಸೊ ಇವರೆಲ್ಲ ಗುರು ತತ್ವಕ್ಕೇನೆ ನಾನು ಫಾಲೋ ಮಾಡಿದ್ದೆ. ಸೊ ನಾನು ಮೊದಲು ಶಿವನ್ನೇ ನೋಡಬೇಕು ಅಂತ ಕಾತರದಲ್ಲಿದ್ದೆ. ಆದರೆ ಅವನ ಅನುಗ್ರಹದಿಂದಲೇ ನಾನು ಕೃಷ್ಣನ್ ಬಂದಿದ್ದೆ. ಸೊ ನಾನು ಗುರುಗಳಿಗೆ ಅಂತೇಳಿ ಒಂದು ಸ್ವಲ್ಪ ಹೇಳ್ತೀನಿ ನಾನು. ಸೊ ಏನಾದ್ರೂ ಕೊಡ್ಬೋದು. ಇವಾಗ ಒಂದು 5 ವಿಳೆದೆಲ್ಲ ಇಡಿ, ಎರಡೆರಡು. ಅದರಲ್ಲಿ ಇವಾಗ ಬೆಲ್ಲ ಇಡ್ತಿರೋ, ಹಣ್ಣು ಇಡ್ತಿರೋ, ಏನ್ ಇಡ್ತಿರೋ ನೋಡಿ, ಇಷ್ಟವಾಗಿರೋದು ಅಂದ್ರೆ ಏನಾದ್ರೂ ಕೊಡ್ಬೋದು. ಪ್ರೀತಿ ಅವ್ರಿಗೆ ಬೇಕಾಗಿರೋದು. ಅಂದ್ರೆ 2 ಎಲೆ ವಿಳೆದೆಲೆ ಮತ್ತೆ ಅಡಿಕೆನೂ ಇಲ್ಲ, ಜಸ್ಟ್ ಒಂದು ಸಪೋರ್ಟ್ಗೆ ಅಷ್ಟೇ ಎಲೆ ಇಡಕ್ಕೆ. ಓಕೆ. ಅದ್ರಲ್ಲಿ ಲಡ್ಡು ಇಡ್ತೀರಾ ಹಿಡಿ,
ಏನಾದರೂ ಸರಿ ಅಂದ್ರೆ ಎಲ್ಲ ಸಿಹಿ ಪದಾರ್ಥ ನೀವು ಸಿಹಿ ಪದಾರ್ಥ ಯಾವ್ದಾದ್ರು ಇಡ್ಬೋದು. ಇಟ್ಬಿಟ್ರೆ ಸಾಕು. ಅದು ಸಂಕಲ್ಪದಲ್ಲಿ ಇವರೆಲ್ಲರೂ ಸ್ವೀಕಾರ ಮಾಡಲಿ ಅಂತೇಳಿ ಮಾಡಿ ಅದಿಟ್ಟು ಆದ್ಮೇಲೆ ಏನ್ ಮಾಡೋದು? ಅದು ನಾವೇ ತಿನ್ಬೇಕು, ಬೇರೆಯವ್ರಿಗೆ ಕೊಡಂಗಿಲ್ಲ. ಓ, ನಾವೇ ತಿನ್ಬೇಕು? ಅದನ್ನ ನಾವೇ ತಿನ್ಬೇಕು. ವಿಳೆದೆಲೆ ಸಮೇತ ತಿನ್ಬೇಕು? ವಿಳೆದೆಲೆ ಏನಿಲ್ಲ, ಅದು ಸಪೋರ್ಟ್ಗೆ ಅಷ್ಟೇ. ಅದು ಬೇರೆ ಎಲೆ ಆದ್ರೂ ಪರವಾಗಿಲ್ಲ, ಬಾಳೆ ಎಲೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಸರಿ. ಕೆಲವ್ರಿಗೆ ಅದು ವಿಳೆದೆಲೆ ತಿಂತಾರೆ, ಕೆಲವರು ತಿನ್ಬೋದು. ಇಲ್ಲ ಅಂತಂದ್ರೆ ಅದನ್ನ ನೀರಿಗೋ ಎಲ್ಲೋ ಒಂದ್ ಕಡೆ ಬಿಡೋಕೆ ಇದು ಮಾಡ್ಬೋದು. ಅದ್ರ ಮೇಲ್ಗಡೆ ಪ್ರಸಾದನ ಮಾತ್ರ ಇದು ಮಾಡೋದು. ಇದು ಒಂದು ಪ್ರೋಸೆಸ್ ಇದು. ಹೌದು. ಜಪ ಮುಗ್ದಿದ ತಕ್ಷಣ ಅದಕ್ಕೆ ಭೋಗ ಕೊಡ್ಲೇಬೇಕು. ಅದು ನಮ್ಮ ಇದು ಅದೊಂದು ರೆಸ್ಪೆಕ್ಟ್. ದೇವ್ರು ಬರ್ತಾರೆ, ಸ್ವೀಕರಿಸ್ತಾರೆ ಅನ್ನೋದು ಒಂದು ರೆಸ್ಪೆಕ್ಟ್ಗೆ ಅದು ನಮ್ಗೆ ಕೊಡ್ಲೇಬೇಕು. ಅಂದ್ರೆ ಇದು ಪೂಜೆಗೆ ದೇವ್ರಿಗೆ ನೈವೇದ್ಯ ಇಟ್ಟ ಹಾಗೆ ಹೇಳ್ತಾ ಇರೋದು. ಕರೆಕ್ಟ್. ಬಂದ್ರೆ ಇವಾಗ ಅತಿಥಿ ಬಂದ್ರೆ ಹಂಗೆ ಕಳ್ಸಲ್ಲ, ಹಂಗೆ ಒಂದು ಪ್ರೊಸೆಸ್ ಅದನ್ನ ಫಾಲೋ ಮಾಡ್ಬೇಕಾಗ್ತದ. ಮಾಡ್ಬೇಕಾದ್ರೆ ಇಷ್ಟು ಹೇಳಿದ್ರೆ ಸಾಕು ಸರ್. ಇದು ಗುರುಗ್ ಮುಟ್ಲಿ, ಇದು ಪಿತೃಗ್ ಮುಟ್ಲಿ, ಇದು ಮನೆ ದೇವ್ರಿಗೆ ಮುಟ್ಲಿ, ಪೃಥ್ವಿಗೆ ಮುಟ್ಲಿ ಅಂತ ಹೇಳಿ ಮಾಡಿದ್ರೆ ಈಸಿ ಅದು. ಸೊ ಎಲ್ಲ ಪ್ರಕೃತಿಗಳು ನಮಗೆ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಇದೊಂದು ಪ್ರೊಸೆಸ್. ಇಷ್ಟು ಮಾಡಿದ್ರೆ ಸಾಕು. ಅವರು ಗುರು ಪರಂಪರೆಯಲ್ಲಿ ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ಮಾಡ್ಲಿ, ಅದನ್ನ ಮಾಡ್ಕೊಂಡು. ಸೊ ಇದನ್ನ ಒಂದು ಆಕ್ಚುಲಿ ಇದು ಅವ್ರ ಗುರು ಪರಂಪರೆ ಅಂತ ಮಾಡೋದು ಅವ್ರದೇ ಆದ ಪ್ರೊಸೆಸ್. ಅದು ಪವರ್ಫುಲ್ ಆಗೇ ಇರುತ್ತೆ. ಯಾಕಂದ್ರೆ ಗುರು ಪರಂಪರೆ ಅಂತ ಬಂದಿರೋದನ್ನೇ ಬೇರೆ. ಸೊ ನಾನು ಒಂದು ಜನರಲ್ ಆಗಿ ಕೊಟ್ಟಿದ್ದೀನಿ. ಎಲ್ಲಾರು ಗುರುಗಳನ್ನ ಸ್ವೀಕರಣೆ ಮಾಡಕ್ಕೆ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಸೊ ನಾನೇನಂತೀನಿ, ಸಿಂಪಲ್ ಆಗಿ ಇಷ್ಟೇ ನಾನು ಹೇಳ್ದಂಗೆ ಪ್ರಭುಪಾದರನ್ನ ಅಥವಾ ಶಿವನ್ನ ಗುರು ಆಗಿ ತಿಳ್ಕೊಳ್ಳೋದು. ಆಮೇಲೆ ನಮ್ಮ ಇಷ್ಟವಾಗಿರೋ ದೇವ್ರನ್ನ ಆರಾಧನೆ ಮಾಡ್ತಾ ನಮ್ಮ ಇಷ್ಟ ಏನಿದೆ ಅದನ್ನ ಪಡ್ಕೊಳ್ಳೋಕ್ಕೆ ಇದೊಂದು ಪ್ರೊಸೆಸ್. ಚಿಕ್ಕ ಪ್ರೊಸೆಸ್ ನಾನು ಹೇಳಿದ್ದೆ. ಅದು ಎಷ್ಟು ನಾನು ಮಾಡ್ತಾ ಇರೋದನ್ನ ನಿಮ್ಗೆ ಹೇಳಿದ್ದೀನಿ ನನ್ನ ಅನುಭವದ ಮೇಲೆ. ಬೇಸಿಕ್ ಆಗಿ ಎಲ್ಲರೂ ಇದು ಪಾಲನೆ ಮಾಡ್ಬೋದು. ಆಮೇಲೆ ಇನ್ನೊಂದು ಮಾಡ್ಬೋದು. ಇವಾಗ ಮಾಡೋಕ್ಕಿಂತ ಮುಂಚೆ ನಾನು ಇದೊಂದು ಹೇಳೋದು ಮರ್ತ್ಬಿಟ್ಟೆ. ಆಸನ ಹಾಕಿದ್ಮೇಲೆ ಶುದ್ಧೀಕರಣಕ್ಕೆ ನೀರು ಹಿಡ್ಕೊಂಡು ನಮ್ಗೆ ಯಾವ ಮಂತ್ರ ಇಷ್ಟನ, ಗಾಯತ್ರಿ ಮಂತ್ರನ ಒಂದು 3 ಸಲ ಹೇಳ್ಬಿಟ್ಟು ಸುತ್ತಲೂ ನಾವು ಶುದ್ಧಿ ಮಾಡ್ಬೇಕು. ಸುತ್ತಲೂ ಆ ರೀತಿಯಲ್ಲಿ ಹಿಂಗೆ ಒಂದು ಸುತ್ತಲೂ ಹಿಂಗೆ ಹಾಕೊಂಡ್ಬಿಟ್ರೆ ಒಂದು ದಿಗ್ಬಂಧನ ಇದನ್ನ ಮರ್ತು ಬಿಟ್ಟಿದೆ ಹೇಳಕ್ಕೆ. ಅದನ್ನೊಂದು ಹಾಕೋಬೇಕು. ಇದೊಂದು ಇಷ್ಟ ಹಾಕೊಂಡ್ರೆ ಸಾಕು. ಇದು ಸಂಕಲ್ಪ ಆದ್ಮೇಲೆ ಮಾಡ್ಬೇಕು? ಇಲ್ಲ, ಸಂಕಲ್ಪಕ್ಕಿಂತ ಮುಂಚೆ ದಿಗ್ಬಂಧನ ಹಾಕೊಂಡು ಮತ್ತೆ ಸಂಕಲ್ಪ ಮಾಡಿ ನಂತರ ಪಠಣ ಮಾಡ್ಬೇಕಾಗುತ್ತೆ. ಹೌದು. ಯಾಕಂದ್ರೆ ಅವಾಗ ಬೇರೆ ಎನರ್ಜಿ ಕನೆಕ್ಟ್ ಆಗಲ್ಲ, ನಾವು ಶುದ್ಧಿನೂ ಆಗುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಒಂದು ಗಂಜಲ ಎಲ್ಲ ಹಾಕಿ ಎಲ್ಲ ಶುದ್ಧಿ ಮಾಡಿ ಕೂತ್ಕೊಳ್ಳೋದು ಒಳ್ಳೇದು. ಶುದ್ಧಿ ಇರ್ಬೇಕು. ಮೇನ್ ಶುದ್ಧಿ ಇದ್ದಷ್ಟು ಒಳ್ಳೇದು. ನಮ್ಗೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ಬಹಳ ಮುಖ್ಯ. ಹೌದು. ನಾವು ಏನೇ ಮಿಸ್ಟೇಕ್ ಮಾಡಿದ್ರು ಕೊನೆಗೆ ಆಮೇಲೆ ಒಂದು ಕ್ಷಮಾಪಣೆ ಕೇಳ್ಬೇಕಾಗ್ತದೆ. ದಯವಿಟ್ಟು ಜಪ ಎಲ್ಲ ಮುಗಿದ್ಮೇಲೆ ಏನೇ ನಮ್ದು ತಪ್ಪಾಗಿದ್ರೆ ಉಚ್ಚಾರಣದಲ್ಲಾಗ್ಲಿ ಅಥವಾ ಭಾವನೆಗಳಿಂದ ಆಗಲಿ ನನಗೇನಾದ್ರು ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಎಲ್ಲ ಪಿತೃಗಳಿಗೂ, ಗಣೇಶನಿಗೂ, ಗುರುಗಳಿಗೂ ಮತ್ತು ಪೃಥ್ವಿಗೂ ಕ್ಷಮಾಪಣೆ ಒಂದು ಕೇಳಬೇಕು. ಆಮೇಲೆ ಎಲ್ಲ ಮುಗಿದ್ಮೇಲೆ ಕ್ಷಮಾಪಣೆ ಆದಮೇಲೆ ಸಡನ್ನಾಗಿ ಎದ್ದೇಳಬಾರ್ದು. ಯಾವುದೇ ಮಂತ್ರ ಹೇಳಿದ್ಮೇಲೆ ಸಡನ್ನಾಗಿ ಎದ್ದೇಳಬಾರ್ದು. ಆ ಒಂದು ವೈಬ್ರೇಷನ್ ನಮ್ಮ ಸುತ್ತಾ ಇರುತ್ತೆ ಸರ್. ನಾವು ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿ ಫುಲ್ ಸುತ್ತಾ ಇರುತ್ತೆ. 10 ಮಿನಿಟ್ಸ್ ನಮ್ಮ ಇಷ್ಟ ದೇವ್ರನ್ನ ಅಟ್ಲೀಸ್ಟ್ 10 ಮಿನಿಟ್ಸ್ 20 ನಿಮಿಷ ನಾವು ಕೂತ್ಕೊಂಡು ಧ್ಯಾನ ಮಾಡಬೇಕು. ಅದೆಲ್ಲ ಎನರ್ಜಿ ನಮ್ಮ ಬಾಡಿ ಒಳಗೆ ಇದು ಇಂಪಾರ್ಟೆಂಟ್. ಸಡನ್ನಾಗಿ ಎದ್ದೇಳಬಾರ್ದು. ಒಂದು 5 ನಿಮಿಷ 10 ನಿಮಿಷ 20 ನಿಮಿಷ ಕೂತ್ಕೊಂಡು ನಾವು ಇನ್ನೂ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಪಾಸಿಟಿವ್ ಮೋಡಲ್ ಇದ್ದರೆ ನಿಮ್ಮ ಮಂತ್ರ ಕನೆಕ್ಟೆಡ್ ಆಗಿದೆ ಅಂತ ಈಜಿಗೆ ನಿಮಗೆ ಸುಲಭವಾಗಿ ನಿಮ್ಮ ಇಷ್ಟ ದೇವ್ರು ಕನೆಕ್ಟೆಡ್ ಇದ್ರೆ ರೈಟ್ ಪಾತಲ್ಲಿ ಇದ್ದೀರಾ ಅಂತ. ಅದು ಬಿಟ್ಬಿಟ್ಟು ಭಯ ಸುಸ್ತು ಆಗ್ತಾ ಇಲ್ಲ ಇದೆಲ್ಲ ಅಂತಂದ್ರೆ ಕನೆಕ್ಟೆಡ್ ಇಲ್ಲ ಅಂತಾನೆ ಅರ್ಥ. ನಮ್ಮ ಮೈಂಡಲ್ಲಿ ಹೇಳ್ಬಿಡುತ್ತೆ ಮಂತ್ರ ಮಾಡಿದ ತಕ್ಷಣ. ದೇವ್ರ ಸ್ವೀಕಾರ ಮಾಡಿದ್ರೆ ಕರೆಕ್ಟಾಗಿ ನಮ್ಮ ಮೈಂಡಲ್ಲಿ ಕನೆಕ್ಟೆಡ್ ಆಗಿದ್ರೆ ದೇವ್ರಿಗೆ ಖುಷಿಯಾಗಿ ನಾವು ಅವ್ರನ್ನ ಧ್ಯಾನ ಮಾಡ್ಬೋದು. ಇಲ್ಲ ಅಂತಂದ್ರೆ ಯಾಕಂದ್ರೆ ನಮ್ಮ ಮಂತ್ರದ ಫಲನ ಎಲ್ಲ ಗೊತ್ತಾಗ್ಬಿಡ್ತದೆ ಅಂದ್ರೆ ಮಂತ್ರ ಮಾಡಿದ ತಕ್ಷಣ. ಇಲ್ಲ ನಮ್ಗೆ ಆಸೆ ಆಕಾಂಕ್ಷೆ ಇದ್ರಲ್ಲಿ ಇತ್ತಂತಂದ್ರೆ ನೀವು ಇನ್ನೂ ಕನೆಕ್ಟೆಡ್ ಆಗಿಲ್ಲ ಅಂತ ಅರ್ಥ. ಹಂಗನ್ಬಿಟ್ಟು ನೀವು ಬಿಡಕ್ಕೆ ಹೋಗ್ಬಿಡಿ. ಸಾಧನೆ ನಿರಂತರವಾಗಿರ್ಲಿ, ಮುಟ್ಟೋವರೆಗೂ ಮಾಡ್ತಾರೆ. ಪೀಸ್ಫುಲ್ ಮೈಂಡ್ ಶಾಂತಿ ಆಗೋವರೆಗೂ ನಮ್ಮ ಪ್ರಯತ್ನ ಇರಬೇಕು. ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ. ಬೇಸಿಕ್ ಆಗಿ ಜನಸಾಮಾನ್ಯರಿಗೆ ಇದ್ದಂಥ ಎಲ್ಲ ಒಂದು ಜನರಿಗೆ ಈ ಮಂತ್ರ ಪಠಣೆ ಹೇಗೆ ಮಾಡಬೇಕು, ಅದಕ್ಕೆ ಪೂರ್ವ ತಯಾರಿ ಹೇಗೆ ಮಾಡ್ಕೊಳ್ಬೇಕು,
ಭಗವಂತನ ಸಾಕ್ಷಾತ್ಕಾರ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಭಾಳ ಚೆನ್ನಾಗಿ ತಿಳುವಳಿಕೆ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಇದೆಲ್ಲ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಸಾಧ್ಯವಾದಷ್ಟು ಪಾಲನೆ ಮಾಡಿ, ಸೊ ನಿಮ್ಮ ಒಂದು ಅಭಿವೃದ್ಧಿ ಮತ್ತು ಏಳಿಗೆ ಮತ್ತು ದೇವರ ಒಂದು ಸಂಪರ್ಕ ಪಡೆಯೋದಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಆಮೇಲೆ ಒಂದು ಗ್ಲಾಸ್ ನೀರು ಹಿಡ್ಕೊಂಡು ಜಪ ಮಾಡಿ, ಅದು ನೀರು ನಾವು ಏನೇ ಇವಾಗ ಹೇಳಿದ್ರು, ಅದು ಇವಾಗ ಒಬ್ರು ವಿಜ್ಞಾನಿ ಕಂಡು ಹಿಡಿದಿದ್ದಾರೆ, ನೀರಿನ ಪ್ರೀತಿ ಅಂತ ಹೇಳಿದ್ರು ಅದು ಅಬ್ಸರ್ವ್ ಆಗುತ್ತಂತೆ. ಒಂದು ಫ್ರಿಜ್ ಅಲ್ಲಿ ಇಟ್ಟು ನೋಡ್ರೆ ವೆರೈಟಿ ಡಿಸೈನ್ ಬರುತ್ತೆ. ಪ್ರೀತಿ ಅಂತ ಹೇಳಿದ್ರೆ ಬೇರೆ ತರ ಇರುತ್ತೆ, ಕೋಪದಲ್ಲಿ ಹೇಳಿದ್ರೆ ಬೇರೆ ತರ, ಚೆನ್ನಾಗಿ ಬೈದ್ರು ಬೇರೆ ತರ, ಅದು ರಿಯಾಕ್ಷನ್ ಅದು ತೋರಿಸುತ್ತೆ. ಹೂವ ತರ ಫ್ಲೇವರ್, ಡೈಮಂಡ್ ಇದ್ರ ತರ ಡಿಸೈನ್ ಎಲ್ಲ ಆಗಿರುತ್ತಂತೆ. ಅದೇನೋ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಯಾರೊಬ್ರು ಕಂಡಿಡ್ತಾರೆ. ಹಂಗೆ ಅವಾಗಿನ ಕಾಲದಲ್ಲಿ ನೀರಲ್ಲಿ ಎಷ್ಟು ಎನರ್ಜಿ ಇದೆ ಅಂತಂದ್ರೆ ಶಾಪ ಕೊಡೋಕ್ಕೂ ಹೊರ ಕೊಡೋಕ್ಕೂ ತಕ್ಷಣ ರಿಯಾಕ್ಟ್ ಆಗ್ತದೆ. ಹಂಗಾಗಿ ನಾವು ಮಂತ್ರ ಮಾಡ್ಬೇಕಾದ್ರೆ ಒಂದು ನೀರು ಇಟ್ಕೊಂಡು ಅದನ್ನ ಕುಡಿದ್ರೆ ಡಬಲ್ ಬೆನಿಫಿಟ್. ಅಂದ್ರೆ ಒಂದು ಗ್ಲಾಸ್ ಅಲ್ಲಿ ನಾವು ಮಂತ್ರ ಮಾಡ್ಬೇಕಾದ್ರೆ ಒಂದು ನೀರಲ್ಲಿ ಇಟ್ಬಿಡೋದು. ಅದು ನಾವು ಜಪ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಎನರ್ಜೈಸ್ ಆಗುತ್ತೆ ಅದು. ಆಮೇಲೆ ಮಂತ್ರನ ಯಾವತ್ತು ಮಾನಸಿಕವಾಗಿ ಮಾಡ್ಬೇಕು. ಅದಿದೆ ಸ್ಟಾರ್ಟಿಂಗ್ ಸ್ವಲ್ಪ ಒಂದು ಕ್ವಶನ್ ಇತ್ತು ಸರ್, ಅಂದ್ರೆ ಕೆಲವರು ಜೋರಾಗಿ ಹೇಳ್ತಾರೆ, ಅದು ಕೆಲವ್ರಿಗೆ ಕನ್ಫ್ಯೂಷನ್ ಇದೆ, ಯಾವ ಮಂತ್ರ ಹೆಂಗ್ ಹೇಳ್ಬೇಕು, ಮನ್ಸಲ್ಲಿ ಹೇಳ್ಬೇಕಾ ಜೋರಾಗಿ ಹೇಳ್ಬೇಕಾ ಅಂತೆಲ್ಲ ಇದೆ. ಸೊ ಅದು ಬಂದು 3 ತರ ಇದೆ. ಒಂದು ಏನಂತಾರೆ ಅಂದ್ರೆ ವಾಚಕ ಜಪ, ಉಪಾಂಶ ಜಪ ಮತ್ತೆ ಮಾನಸ ಜಪ ಅಂತ. ಸೊ ಒಂದು ಜೋರಾಗಿ ಹೇಳೋದು, ಒಂದು ಬರೀ ಲಿಪ್ಸ್ ಮೂಮೆಂಟ್ ಅಲ್ಲಿ ಹೇಳೋದು, ಇನ್ನೊಂದು ಮೌನವಾಗಿ ಹೇಳೋದು. ನಾನು ಪ್ರಿಫರ್ ಮಾಡೋದು ಮೌನವಾಗಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರೋರಿಗೆ ಜೋರಾಗಿ ಹೇಳಿದ್ರೆ ಒಂದ್ ಸ್ವಲ್ಪ ಅಭ್ಯಾಸ ಆಗೋವರೆಗೂ, ಅಭ್ಯಾಸ ಆದ್ಮೇಲೆ ಉಪಾಂಸಕ್ಕೆ ತಗೊಂಡ್ಬಂದು ಉಪಾಂಸು ಅಂತ ನೆಕ್ಸ್ಟ್ ಉಪಾಂಸು ಅಂತ ಅದ ನೆಕ್ಸ್ಟ್ ಲೆವೆಲ್ಗೆ ಮೌನ ಜಪಕ್ಕೆ ಬರಬೇಕು. ಮೌನ ಜಪ ಬಂದು ಎಷ್ಟು ಪವರ್ಫುಲ್ ಅಂತಂದ್ರೆ ನಮ್ಮ ಆತ್ಮಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟೆಡ್ ಆಗ್ತದೆ. ಓಕೆ, ಉಪಾಂಸ ಜಪ ಬಂದು ಡೈರೆಕ್ಟಾಗಿ ನಮ್ಮ ಆತ್ಮಕ್ಕೆ ಕನೆಕ್ಟ್ ತುಂಬ ಫಾಸ್ಟಾಗಿ ಆಗುತ್ತೆ. ಆಮೇಲೆ ಬೇರೆ ಬೇರೆ ಎನರ್ಜಿ ಕನೆಕ್ಟ್ ಆಗೋಕ್ಕಾಗಲ್ಲ. ಇವಾಗ ಎಷ್ಟು ಮೌನವಾಗಿ ಜಪ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದು. ಯಾಕಂದ್ರೆ ಇವಾಗ ಒಂದು ಚೋರ ಗಣಪತಿ ಅಂತ ಐತೆ, ಒಬ್ರೊಬ್ರು ಈ ಮಂತ್ರನ ಕದೀತಾರೆ ಎಲ್ಲ ಮಾಡ್ತಾರೆ ಅಂತಾರೆ ನೋಡಿ, ಶಕ್ತಿಗಳನ್ನೆಲ್ಲ ತಗೊಂಡ್ಬಿಡ್ತಾರೆ ಅಂತ. ಸೊ ಒಂದು ಚೋರ ಗಣಪತಿನ ಕಳಿಸಿ ಅದನ್ನ ನಾವು ಏನ್ ಜಪ, ಅದಕ್ಕೆ ಮಂತ್ರನ ಯಾವುದು ಇದನ್ನ ತೋರಿಸ್ಕೊಡ್ದು ಜಪಮಾಲೆನ. ಆಮೇಲೆ ಇದು ಜೋರಾಗಿ ಹೇಳಿದ್ರೆ ಇದನ್ನ ಕೇಳಿಸ್ಕೊಂಡು ಅದನ್ನ ಹೋಗಿ ಮಾಹಿತಿ ಕೊಡುತ್ತೆ, ಇವ್ರು ಯಾವ ಜಪ ಮಾಡ್ತವ್ರೆ ಅಂತ ಹೇಳಿ. ಅಲ್ಲಿ ಕೂಡ ಅದನ್ನು ಕೂಡ ಬ್ಲಾಕ್ ಮಾಡೋರು ಇರ್ತಾರೆ. ಆದ್ರಿಂದ ನಾವು ಜಪನ ಮಾನಸಿಕವಾಗಿ ಮಾಡಿದಾಗ ಚೋರ ಗಣಪತಿಗೆ ಅರ್ಥ ಆಗಲ್ಲ ಅಂತ, ಏನ್ ಹೇಳ್ತಾ ಇದಾರೆ ಯಾವ ಜಪ ಅನ್ನೋದು ಅದಕ್ಕೂ ಗೊತ್ತಾಗಲ್ಲ. ಮತ್ತೆ ಮಂತ್ರ ಮಾಲೆ ತೋರಿಸ್ತಿಲ್ಲ ಅಂದ್ರೂ ಅರ್ಥ ಆಗಲ್ಲ. ಅದಕ್ಕೆ ಬಚ್ಚಿಡ್ಕೊಂಡು ಮಾಡೋದು. ಆಯ್ತಾ? ಸೊ ಇಲ್ಲಿ ಭೂತ ಪ್ರೇತಗಳಿಗೂ ಕನೆಕ್ಟ್ ಆಗಲ್ಲ. ಬೇರೆಯವ್ರು ಕಳಿಸಿ ಚೋರ ಗಣಪತಿ ಅಂದ್ರೆ ಕಳ್ತನ ಮಾಡೋದು, ಮಂತ್ರನ ತಗೊಂಡು ಅವ್ರ ಬೆನಿಫಿಟ್ಗೆ ಯೂಸ್ ಮಾಡ್ಕೊಂತಾರೆ. ಸೊ ಇದನ್ನ ಪ್ರೊಟೆಕ್ಷನ್ಗೆ ಮಾನಸಿಕವಾಗಿ ಮಾಡಿ ಒಂದು ಬಚ್ಚಿಡ್ಕೊಂಡು ಇದು ಮಾಡೋದಂತ ಬೆನಿಫಿಟ್. ಆಮೇಲೆ ಅದು ನೀರ್ದು ಹೇಳಿದ್ರೆ ನೀರಿಟ್ಟು ಜಪ ಮಾಡ್ಬೇಕು, ಅದ ನಂತರ ನಾವೇ ಕುಡಿಬೇಕು. ಹೌದು ಹೌದು. ಸೊ ಅದರಿಂದ ಡಬಲ್ ಬೆನಿಫಿಟ್. ಇವಾಗ ನೋಡಿ, ನಾನು 10 ಸಲ ಹೇಳಿದ್ದು ಅಲ್ಲಿ 10 ಸಲ ವೈಬ್ರೇಟ್ ಆಗುತ್ತೆ. ಸೊ ಅದು ಕುಡಿದ್ಮೇಲೆ ಇದೂ ಸೇರುತ್ತೆ. ಡಬಲ್ ಬೆನಿಫಿಟ್. ಒಳ್ಳೆ ಮಾಹಿತಿ, ನಿಜವಾಗ್ಲೂ ತುಂಬಾ ಒಳ್ಳೆ ಮಾಹಿತಿ ಇದು ವೀಕ್ಷಕರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಮಂತ್ರದ ಬಗ್ಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಎಷ್ಟು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಮಗೊಂದು ತಿಳುವಳಿಕೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಪಾಲಿಸಿ ಅದನ್ನು ಅನುಕೂಲ ಎಲ್ಲರೂ ಪಡೆದುಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಮಾಹಿತಿನ ಗುರುಗಳಾದಂತಹ ಸುಧೀರ್ ಅವರು ಈ ಮೂಲಕ ನಮ್ಮ ವೀಕ್ಷಕರಿಗೆ ಜ್ಞಾನವನ್ನು ಕೊಡಲಿದ್ದಾರೆ. ವೀಕ್ಷಕರೇ,